ನರೇಂದ್ರ ಮೋದಿ ಸಂಪುಟದಿಂದ ಪ್ರಸ್ತುತ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರವರು ಈಗ ಎಲ್ಲೋ ಒಂದು ಕಡೆ ಸ್ಮೂತ್ ಎಕ್ಸಿಟ್ ಆಗ್ತಾರಾ, ಸಚಿವ ಸಂಪುಟದಿಂದ ಧರ್ಮೇಂದ್ರ ಪ್ರಧಾನ್ ಎಲ್ಲೋ ಹೊರಗಡೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಸಂಘಟನಾ ಚತುರ ಶಿಕ್ಷಣ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಪ್ರಧಾನ್ಗೆ ಕಾದಿದೆಯಾ ಬಿಗ್ ಶಾಕ್ ಅನ್ನುವಂತಹ ವಿಚಾರ. ಮೋದಿ ಸಂಪುಟದಿಂದ ಧರ್ಮೇಂದ್ರ ಪ್ರಧಾನ್ಗೆ ಸ್ಮೂತ್ ಎಕ್ಸಿಟ್ ಸಿಗುವ ಸಾಧ್ಯತೆ ಇದೆ. ಸಂಘಟನಾ ಚತುರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಈಗ ಹೊರಗಡೆ ಬರ್ತಾರಾ ಮೋದಿ ಕ್ಯಾಬಿನೆಟ್ ಇಂದ? ಸಂಘಟನಾ ಚತುರ ಅಂತ ಕರೆಸಿಕೊಂಡಂತಹ ಧರ್ಮೇಂದ್ರ ಪ್ರಧಾನ್ಗೆ ಕಾದಿದೆಯಾ ಬಿಗ್ ಶಾಕ್. ನೀಟ್ ವಿವಾದದಲ್ಲಿ ಸಿಲುಕಿ ಜರ್ಜರಿತರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ನೀಟ್ ವಿಚಾರದಲ್ಲಿ ಸಿಲುಕಿ ಆ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಗೇಟ್ ಪಾಸ್ ಕೊಡಲಾಯ್ತಾ ಧರ್ಮೇಂದ್ರ ಪ್ರಧಾನ್ಗೆ ಅನ್ನುವಂತಹ ವಿಚಾರಗಳು, ಊಹಾಪೋಹಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಮಾಜಿ ಸಿಎಂ ನಿತೀಶ್ ಕುಮಾರ್ಗೆ ಕೇಂದ್ರದಲ್ಲಿ ಮತ್ತೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದೆ. ನಾಳೆ ಅಥವಾ ನಾಡಿದ್ದು ಮೋದಿ ಸಂಪುಟದ ಸರ್ಜರಿ ಫಿಕ್ಸ್ ಆಗುತ್ತೆ. ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರಿಗೂ ಕೂಡ ಕೊಡಲಾಗುತ್ತೆ. ಪ್ರಸ್ತುತ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಧರ್ಮೇಂದ್ರ ಪ್ರಧಾನ್ ಸಂಘಟನಾ ಚತುರ ಅಂತ ಹೆಸರನ್ನು ಹೊಂದಿದ್ದಾರೆ. ಅವರಿಗೂ ಕೂಡ ಶಾಕ್ ಕಾದಿದೆಯಾ? ನೀಟ್ ವಿವಾದದಲ್ಲಿ ಸಿಲುಕಿ ಎಲ್ಲೋ ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ರವರು ಆ ಖಾತೆಯನ್ನು ಸರಿಯಾಗಿ ನಿಭಾಯಿಸದೇ ಇರುವಂತಹ ಒಂದು ಹಂತಕ್ಕೆ ತಲುಪಿಬಿಟ್ರ. ಆದರೆ ಏಕಾಏಕಿ ಕ್ರಮ ಕೈಗೊಳ್ಳಲು ಮೋದಿ ಸರ್ಕಾರ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದೆ. ಸಂಪುಟ ಸರ್ಜರಿ ವೇಳೆ ಪ್ರಧಾನ್ನ ಕೈ ಬಿಡಲು ಮೋದಿ ಸ್ವಲ್ಪ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಮೋದಿ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಧರ್ಮೇಂದ್ರ ಪ್ರಧಾನ್ ರವರು ನಿರ್ವಹಿಸ್ತಾ ಇರತಕ್ಕಂತಹ ಈ ಖಾತೆಯನ್ನು ಯಾರಿಗೆ ಕೊಡಲಾಗುತ್ತೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ರವರು ಬರುವಂತಹ ಎಲ್ಲ ಪಾಸಿಬಿಲಿಟೀಸ್ಗಳು ಇದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಹಿಂದೆ ನರೇಂದ್ರ ಮೋದಿ ಅವರ ಕೇಂದ್ರದ ಕ್ಯಾಬಿನೆಟ್ ಅಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ಅನುರಾಗ್ ಠಾಕೂರ್ ಅವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಅನುರಾಗ್ ಠಾಕೂರ್ ಅವರಿಗೂ ಕೂಡ ಈಗ ಏನಾದರೂ ಸರ್ಜರಿ ಆದರೆ ಮತ್ತೆ ಮರಳಿ ಸಂಪುಟಕ್ಕೆ ಕರೆದುಕೊಳ್ಳುವಂತಹ, ಎಂಟರಿ ಸಿಗುವಂತಹ ಎಲ್ಲ ಚಾನ್ಸಸ್ಗಳು, ಪಾಸಿಬಿಲಿಟೀಸ್ಗಳು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾರೆ. ಮೋದಿ ಹೊಸ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಹಾಗಾದರೆ? ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ ನೀವು. ಪಂಕಜ್ ಚೌಧರಿ ಆಗಿರಬಹುದು, ರಾಹುಲ್ ಛಡ್ಡಾ ಆಗಿರಬಹುದು, ನಿತೀಶ್ ಕುಮಾರ್, ಬಿಹಾರದ ಮಾಜಿ ಸಿಎಂ ನಿತೀಶ್ ಕುಮಾರ್, ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್, ನಾನು ಆಗಲೇ ಹೇಳಿದೆ RBIನ ಮಾಜಿ ಗವರ್ನರ್ ಆಗಿರುವಂತಹ ಶಕ್ತಿಕಾಂತ್ ದಾಸ್ ಮತ್ತು ನಿರ್ಮಲಾ ಸೀತಾರಾಮನ್ ಶಿಕ್ಷಣ ಖಾತೆಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಧರ್ಮೇಂದ್ರ ಪ್ರಧಾನ್ ಪ್ರಸ್ತುತ ಶಿಕ್ಷಣ ಸಚಿವರು. ಅದರ ಜೊತೆಗೆ ಶ್ರೀಕಾಂತ್ ಸಿಂಧೆ ಹೆಸರು ಕೂಡ ಬಹಳ ಅಚ್ಚರಿಯ ರೀತಿಯಲ್ಲಿ ಮೋದಿ ಹೊಸ ಸಂಪುಟದಲ್ಲಿ ಕೇಳಿ ಬರ್ತಾ ಇದೆ. ಯಾರು ಈ ಶ್ರೀಕಾಂತ್ ಸಿಂಧೆ? ಏಕನಾಥ್ ಸಿಂಧೆ ಅವರ ಸುಪುತ್ರ ಶ್ರೀಕಾಂತ್ ಸಿಂಧೆಗೂ ಕೂಡ ಎಲ್ಲೋ ಒಂದು ಕಡೆ ಬಂಪರ್ ಆಫರ್ ಬಂದಂತಿದೆ. ಏಕನಾಥ್ ಶಿಂದೆಯ ಪುತ್ರ. ಅದರ ಜೊತೆ ಈ ಹಿಂದೆ ಅನುರಾಗ್ ಠಾಕೂರ್ ಕೇಂದ್ರದ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು. ಅವರಿಗೂ ಕೂಡ ಸಂಪುಟಕ್ಕೆ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಅರುಣ್ ಗೋವಿಲ್ ಜೊತೆಗೆ ಪಂಕಜ್ ಚೌಧರಿ, ರಾಘವ್ ಚಡ್ಡಾ. ಪಂಕಜ್ ಚೌಧರಿಗೆ ಸಂಪುಟದಿಂದ ಗೇಟ್ ಪಾಸ್ ಆಗುವಂತಹದ್ದು ಎಲ್ಲ ಒಂದು ಕಡೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಘವ್ ಚಡ್ಡಾ ಅವರಿಗೆ ಯಾಕೆ ಕೊಟ್ಟರು? ಪಂಜಾಬ್ ಮೂಲದ ನಾಯಕರು ರಾಘವ್ ಚಡ್ಡಾ. ಅಪ್ಕಮಿಂಗ್ ಡೇಸಲ್ಲಿ ಪಂಜಾಬಿನ ಎಲೆಕ್ಷನ್ಸ್ಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ನರೇಂದ್ರ ಮೋದಿಯವರು ರಾಘವ್ ಚಡ್ಡಾ ಅವರಿಗೆ ಮಣೆ ಹಾಕ್ತಾ ಇದ್ದಾರಾ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾರೆ. ಮುಂದಿನ ಎಲೆಕ್ಷನ್ಸ್ಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ನರೇಂದ್ರ ಮೋದಿಯವರು ಪಂಜಾಬಿನ ನಾಯಕನಿಗೆ ತಮ್ಮ ಸಂಪುಟದಲ್ಲಿ, ತಮ್ಮ ಕ್ಯಾಬಿನೆಟ್ನಲ್ಲಿ ಚಾನ್ಸ್ ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಬಟ್ ನಾಳೆ ಅಥವಾ ನಾಡಿದ್ದು ಸಂಪುಟದ ಸರ್ಜರಿ ಆಗುತ್ತೆ. ಆಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರೋದಿಲ್ಲ, ಯಾವ್ಯಾವ ಹೊಸ ಮುಖಗಳು ಕೇಂದ್ರದ ಸಚಿವ ಅಧಿಕಾರವನ್ನು ಪಡೆದುಕೊಳ್ತಾರೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.